ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಪಾತಿ, ಜೋಳ ರೊಟ್ಟಿ, ಅನ್ನಕ್ಕೂ ಮತ್ತು ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿ ಸೈಡ್ ಡಿಶ್ ಆಗಿ ಇವತ್ತಿನ ದಿವಸ ವಿಶೇಷವಾದ ರೆಸಿಪಿ ಯಾವುದರದು ಕೊಬ್ಬರಿ ಚಟ್ನಿ. ಈ ಕೊಬ್ಬರಿ ಚಟ್ನಿ ಏನು ಮಾಡುತ್ತಾ ಈ ವಿಡಿಯೋದ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ತಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಈ ಕೊಬ್ಬರಿ ಚಟ್ನಿ ಏನು ಮಾಡಿದ್ರಿ ಬರ್ರಿ ಸ್ನೇಹಿತರೆ ನೋಡೋಣ್ರಿ. ಸ್ನೇಹಿತರೆ, ಈಗ ಕೊಬ್ಬರಿ ಚಟ್ನಿ ಮಾಡಬೇಕು. ಹಂಗಾದ್ರೆ ಕೊಬ್ಬರಿ ಚಟ್ನಿ ಮಾಡಿದ್ರಿ ಅದರ ಸಂಬಂಧ ನೋಡ್ರಿ. ಈಗ ಕೊಬ್ಬರಿ ತೊಗೊಂಡು ಒಂದು ಕೊಬ್ಬರಿ ತೊಗೊಂಡು ತೆಂಗಿನಕಾಯಿ ತೊಗೊಂಡು ಈ ರೀತಿ ಕೊಬ್ಬರಿ ಸಣ್ಣ ಉಳ್ಕೊಡಿನಿ. ಸ್ನೇಹಿತರೆ, ಈಗ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋ ಸಂಬಂಧ ನೋಡ್ರಿ ಫಸ್ಟ್ ಏನು ಮಾಡೋದಂದ್ರೆ ರೀ, ಹಸಿಮೆಣಸಿನ್ಕಾಯಿ ಉದ್ದ ಉಳ್ಕೊಂಡಿನಿ ಅದನ್ನು ಹಾಕೋತೀನಿ ನೋಡ್ರಿ. ಈಗ ಬೆಳ್ಳುಳ್ಳಿ ನೋಡ್ರಿ, ಒಂದು 2-3 ಬೆಳ್ಳುಳ್ಳಿ ಬಿಡಿಸ್ಕೊಂಡಿನಿ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಹಾರ್ಟ್ ಪೇಷಂಟ್ ಇತ್ತಂದ್ರೆ, ಹಾರ್ಟ್ ಇತ್ತಿರ ಸಂಬಂಧ ಇತ್ತಂದ್ರೆ ಅವಾಗ ಬೆಳ್ಳುಳ್ಳಿ ಸೇವನೆ ಮಾಡಬೇಕು. ಬೆಳ್ಳುಳ್ಳಿ ಸೇವನೆ ಮಾಡಿದ್ರೆ ರಕ್ತ ಸಂಚಾರ ತುಂಬ ಚೆನ್ನಾಗೈತಿ ಮತ್ತು ಕಫ ಕಡಿಮೆ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಕೊಬ್ಬರಿ ಚಟ್ನಿಗೆ ಬೆಳ್ಳುಳ್ಳಿ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ತಿನ್ನೋದ್ರ ರೀತಿ ಸ್ಕಿಪ್ ಮಾಡ್ಬೋದು. ಮತ್ತು ಕರಿಬೇವು ಸೊಪ್ಪು ಹಾಕೋತೀನಿ ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ, 1-2 ಸ್ಪೂನಟ್ಟು ಜೀರಿಗೆ ಹಾಕೋತೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಮತ್ತು ಅಡುಗೆ ಯಾವಳು ಹಿಂಗಿರ್ಬೇಕು ರೀ, ಅದ್ರ ಸಂಬಂಧ ರೀತಿ ಕೊಬ್ಬರಿ ಚಟ್ನಿ ಹಿಂಗೆ ಹಾಕ್ತೀನಂತ. ಹಿಂಗೆ ಹಾಕೋದ್ರಿಂದ ಟೇಸ್ಟಿ ಆಗಿರ್ತೈತಿ ಮತ್ತು ಜೀರ್ಣ ಕ್ರಿಯೆ ಆಕತ್ರಿ. ಈಗ ಕೊಬ್ಬರಿ ಹೊಳ್ಕೊಂಡಿರಲ್ಲ ಅದನ್ನು ಹಾಕೋತೀನಿ ರೀ. ಕೊಬ್ಬರಿ ಸ್ನೇಹಿತರಿಗೆ ಮಿಕ್ಸರ್ ಹಚ್ಕೊಂಬರ್ತೀನಿ ರೀ. ಇದನ್ನೀಗ ಈಗ ಏನು ಮಾಡೋದ್ರೆ ಮಿಕ್ಸರ್ ಹಚ್ಚಣ್ರಿ. ಈಗ ಒಂದು ಕೈ ಹಚ್ಕೊಂಡು ನೋಡ್ರಿ, ಸ್ವಲ್ಪ ನೋಡ್ರಿ ಎಬರೇಜ್ ದಬಡ ಆಗೈತಿ, ಒಂದೊಂದು ದಪ್ಪ ಅದಾವು. ಅದಕ್ಕೆ ಮೇಲಿಂದ ಮೇಲೆ ಸ್ಪೂನ್ದಿಂದ ಈ ರೀತಿ ತಿರುಗಾಡ್ಕೊತಿರ್ಬೇಕು ಸ್ನೇಹಿತರೆ. ನೋಡ್ರಿ ಈ ರೀತಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿನಿ. ಈಗ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊತೀನಿ ರೀ. ಈಗ ಸ್ನೇಹಿತರೆ, ಕೊಬ್ಬರಿ ಚಟ್ನಿ ತಯಾರಾಗಿತ್ತು ನೋಡ್ರಿ. ಜೋಳ ರೊಟ್ಟಿ, ಚಪಾತಿ, ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಸೂಪರ್ ಟೇಸ್ಟಿಗಿರುತ್ತೆ, ಮಸ್ತಾಗಿರುತ್ತೆ. ನೀವು ಕೂಡ ಇದೇ ರೀತಿ ಕೊಬ್ಬರಿ ಚಟ್ನಿ ಮಾಡಿರಿ. ಈ ಕೊಬ್ಬರಿ ಚಟ್ನಿ ವಿಡಿಯೋನ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮಾತು ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.